ಆಮೇಲೆ ಇನ್ನೇನು ವಿಷಯ ಹೇಳ್ತಿ? ಇನ್ನೊಂದು ಮುಖ್ಯವಾದ ವಿಷಯ ಇದೆ ಸರ್, ಅದನ್ನು ನೀವೇ ಹೇಳಬೇಕು. ನಾನಾ? ಏನು? ನಿಜ ಹೇಳಿ, ಅಪ್ಪಿತಪ್ಪಿನೂ ನನ್ನಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ವಾ ನೀವು? ಅವಳು ಕನ್ನಡ ಮೀಡಿಯಂ, ನನಗೂ ಅವಳಿಗೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ನಾನು ಅವಳನ್ನ ಮದುವೆ ಆಗಲ್ಲ. ಹೆಂಡತಿ ಅದು ನಂಗೆ ಗೊತ್ತು ಸರ್, ನನ್ನ ನಿಮ್ಮ ಮದುವೆ ಮುಂಚೆನೇ ನಿಶ್ಚಯ ಆಗಿತ್ತು. ನೀವು ಅದನ್ನು ತಿರಸ್ಕಾರ ಮಾಡಿದ್ದಕ್ಕೆ ನನ್ನ ತಂದೆ ತೀರ್ ಹೋಗಿತ್ತು. ಅಂದ್ರೆ ನನ್ನ ತಂದೆ ಸಾವಿಗೆ ಹೌದು ಹೆಂಡತಿ, ನಿಮ್ಮ ತಂದೆ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಸರ್ ಹೇಳಿ. ನಿಜ ಹೇಳಬೇಕು ಅಂತ ಅಂದರೆ ಈ ವಿಷಯನ ನಿಮ್ಮಿಂದ ಮುಚ್ಚಿಡಬೇಕು ಅನ್ನೋ ಕೆಟ್ಟ ಉದ್ದೇಶ ನಂದಾಗಿರಲಿಲ್ಲ. ಆದರೆ ವಿಷಯ ಗೊತ್ತಾದ ಮೇಲೆ ನನ್ನನ್ನು ನೀವು ಎಲ್ಲಿ ದೂರ ಮಾಡಿಬಿಡ್ತೀರೋ ಅನ್ನೋ ಭಯಕ್ಕೆ ವಿಷಯ ಮುಚ್ಚಿಟ್ಬಿಟ್ಟೆ. ಎಷ್ಟೋ ಬರೀ ನಿಮ್ಮ ಹತ್ರ ನಾನು ಹೇಳ್ಕೋಬೇಕು ಅಂತ ಅಂದ್ಕೊಂಡೆ, ಅದರ ಧೈರ್ಯವೇ ಸಾಲಿಲ್ಲ ಹೆಂಡ್ತಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಈ ವಿಷಯದಲ್ಲಿ ನನಗೆ ತುಂಬಾ ರಿಗ್ರೆಟ್ ಇದೆ. ಏನೋ ದೊಡ್ಡದಾಗಿ ಆ ಲೆಕ್ಕ ಚುಕ್ತ ಮಾಡ್ತೀನಿ ಈ ಲೆಕ್ಕ ಚುಕ್ತ ಮಾಡ್ತೀನಿ ಅಂತೆಲ್ಲ ಹೇಳಿದ್ರೆ ನಮ್ಮ ಅಪ್ಪ ತಾವು ಮಾತಾಡ್ತಾ ಇದ್ರೆ ಅಲ್ಲಿಂದನೂ ಎಬ್ಬರ್ಸ್ಕೊಂಡು ಕರ್ಕೊಂಬಂದ್ರಿ. ಇವಾಗ ನೀವು ಮರ್ತ್ಬಿಟ್ಟು ನಾನು ಮರ್ತ್ಬಿಟ್ಟಿದ್ದೀನಿ ಅನ್ಕೊಂಡ್ರಾ? ನನಗೆ ಪೇಟ್ ಬಿದ್ದಿರೋದು ಇಲ್ಲಿ ಅಮ್ಮಿಯವರೇ, ಇಲ್ಲಲ್ಲ. ನಂಗೆಲ್ಲ ಗೆಪ್ತಿದೆ. ಹಿಂಗೆಲ್ಲ ಮಾಡಿದ ಸಿದ್ದೇಶ್ವರ ಮೆಚ್ತಾನ ಹೇಳಿ? ಕೊಡ್ತೀನಿ, ನೀವು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಆದರೆ ಒಂದು ಕಂಡೀಷನ್ನು. ಕಂಡೀಷನ್ನು? ಏನು ಕಂಡೀಷನ್ನು? ಏನಮ್ಮಿಯವರೇ? ಹೇಳ್ತೀನಿ, ಆದರೆ ನೀವು ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ಈ ಬಾಕಿ ತೀರಿಸೋ ಲೆಕ್ಕ ಇಲ್ಲ. ಓಕೆನಾ? ನಾನು ಒಪ್ಕೊಂಡೆ. ನಂಗೆಲ್ಲ ಓಕೆ, ಡಬಲ್ ಓಕೆ. ಹೇಳಿ ಅಮ್ಮಿಯವರೇ. ನಾನು ಪ್ರತಿಯೊಂದು ವಿಷಯ ಹೇಳೋವಾಗ್ಲೂ ನಿಮ್ಗೆ ಒಂದೊಂದು ಮುತ್ತು ಕೊಡ್ತಾ ಹೋಗ್ತೀನಿ. ಆದರೆ ನಾನು ಹೇಳೋ ಎಲ್ಲ ವಿಷಯನೂ ನೀವು ಗಮನ ಇಟ್ಟು ಕೇಳಿಸ್ಕೊಂಡು ಅರ್ಥ ಮಾಡ್ಕೋಬೇಕು. ಹೀಗೆ ಕೇಳಿ ಹಾಕಿ ಬಿಡೋದಲ್ಲ, ಎಲ್ಲನೂ ಮನ್ಸಿಗೆ ಹಾಕೋಬೇಕು. ಏನು ಹುಡುಕ್ತಾ ಇದ್ದೀರಾ? ನನ್ನ ಮನ್ಸಿಗೆ ತುಂಬಾ ನೀವೇ ತುಂಬ್ಕೊಂಡಿರುವಾಗ ಮನ್ಸ್ನಾಗಂತೂ ಜಾಗ ಇಲ್ಲ. ಬೇರೆ ಕಡೆ ಎಲ್ಲಾನ ಅದ ಅಂತ ಹುಡುಕ್ತೀವ್ನಿ. ಮುಗಿಯವ್ರೆ, ಸಾರಿ ಅಮ್ಮಿಯವರೇ. ಅದೇನು ಹೇಳಿ, ನೀವು ಹೇಳೋದನ್ನೆಲ್ಲ ಹಂಗೆ ಈ ಕಂಪ್ಯೂಟರ್ ತಲೆಯಾಗೆ ಫೀಡ್ ಮಾಡ್ಕೊಂಡ್ಬಿಡ್ತೀನಿ. ಶುರು ಹಚ್ಕೊಳ್ಳಿ. ಕೈಗ ಇಲ್ಲಿಂದ ಶುರು ಮಾಡೋಣ. ಓಕೆ. ನೀವು ನಿಮ್ಮ ಅಪ್ಪಯ್ಯನ ತುಂಬಾ ನಂಬಿದ್ದೀರಾ? ಹೌದು. ಅಪ್ಪ ಮಗ ಅಂದಮೇಲೆ
ಇಬ್ರು ಪರಸ್ಪರ ಪ್ರೀತಿಸ್ಬೇಕು, ಜೊತೆಗೆ ನಂಬಿಕೆ ಕೂಡ ಇರಬೇಕು. ಹೌದೌದು. ಆ ಭಾವನೆ ಒಬ್ರಿಗಿದ್ರೆ ಸಾಕಾಗಲ್ಲ, ಅವರಿಗೂ ಇರಬೇಕು. ಹಾಗೆ ಅವ್ರು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿನ ಅವ್ರ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದಾರೆ ಅಂತ ಯೋಚನೆ ಮಾಡಬೇಕು. ನಿಮಗೆ ಗೊತ್ತಾ ಜೋಗಿ ಅವರೇ, ನಿಮ್ಮ ತಂದೆದು ನಿಮ್ದು ಇಬ್ರದ್ದು ಒಂದೇ ಬ್ಲಡ್ ಗ್ರೂಪ್. ನನ್ನ ಸಂಕಟ ರಕ್ತ ನನ್ನ ರಕ್ತ ಒಂದೇ ಆಗಿದ್ರೆ ನನ್ನ ಇಡೀ ದೇಹದಲ್ಲಿರೋ ರಕ್ತ ಎಲ್ಲ ಬಸ್ ಕೊಟ್ಬಿಟ್ಟಿದ್ದೆ. ಇನ್ಮುಂದೆ ನಾನು ಹೇಳೋ ವಿಷಯನ ನೀವು ಗಮನ ಇಟ್ಟು ಕೇಳಿಸ್ಕೋಬೇಕು. ನಿಮ್ಮ ಮತ್ತೆ ಅವ್ರ ಬ್ಲಡ್ ಗ್ರೂಪು ಒಂದೇ ಆಗಿದ್ರು, ಹಾಸ್ಪಿಟ್ಲಲ್ಲಿ ನಿಮಗೆ ಬ್ಲಡ್ ಸಿಗದೆ ನಾವೆಲ್ಲ ಅಷ್ಟು ಪರದಾಡ್ತಾ ಇದ್ದಾಗ ಅವ್ರಿಗೆ ಯಾಕೆ ನಿಮಗೆ ಬ್ಲಡ್ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ? ಒಂದು ಕಡೆ ನಿಮಗೆ ಬ್ಲಡ್ ಕೊಡದೆ ಸುಮ್ಮನೆ ಇದ್ದು, ಇನ್ನೊಂದು ಕಡೆ ನಿಮ್ಮಲ್ಲಿ ಪ್ರೀತಿ ಇರೋ ಥರ ನಾಟಕ ಮಾಡ್ತಿರೋದು ಯಾಕೆ? ಏನಾದರೂ ಬೇಕು ಅಂದರೆ ಒಂದೇ ಒಂದು ಕಿತ ಕೂಗು, ಬಂದ್ಬಿಡ್ತೀನಿ. ಆದರೆ ನಾನು ಯೋಚಿಸುವುದು ಅಪಾಯ ಎದುರಾದಾಗ ಮಾತ್ರ. ಅಲ್ಲಿಯವರೆಗೆ ನನ್ನ ಮನಸ್ಸಿನಲ್ಲಿ ಆತಂಕಕ್ಕೆ ಸ್ಥಳವಿಲ್ಲ. ಇಲ್ಲಿ ನೋಡು, ಇದು ಕೇವಲ ಢಮರುಗದ ಸದ್ದಲ್ಲ ಪಾರ್ವತಿ, ಇದು ಜಗತ್ತಿನ ಹೃದಯ ಬಡಿತ. ಪ್ರತಿ ಬಡಿತವು ಪ್ರತಿಯೊಂದು ಜೀವರಾಶಿಯ ಅಸ್ತಿತ್ವದ ಗುರುತು. ಒಳ್ಳೆಯದನ್ನು ಉಳಿಸುವುದು, ರಕ್ಷಿಸುವುದು, ಕೆಟ್ಟದ್ದನ್ನು ಲಯಗೊಳಿಸುವುದು ನನ್ನ ಕರ್ತವ್ಯ. ಅವರು ಕೆಟ್ಟ ಕೆಲಸವನ್ನು ಮಾಡಬಹುದು ಎಂಬ ಅನುಮಾನದಿಂದ ನಾನು ತಪ್ಪು ಹೆಜ್ಜೆಯನ್ನು ಇಡುವಂತಿಲ್ಲ. ಧರ್ಮದ ದಾರಿಯಿಂದ ಅವರು ವಿಮುಖರಾದರೆ ಅವರನ್ನು ನಾನು ರಕ್ಷಿಸುವುದಿಲ್ಲ. ನನ್ನ ಭಕ್ತಿಯಿಂದ ವಿಮುಖರಾಗುವುದು ಅಪರಾಧವಲ್ಲ. ನನ್ನ ಭಕ್ತರನ್ನು ಕಾಯುವಂತೆಯೇ ನನ್ನ ಭಕ್ತರಲ್ಲದವರನ್ನೂ ನಾನು ಕಾಯಬೇಕು. ಅವರ ಮನಸ್ಸು ಶುದ್ಧವಾಗಿದ್ದರೆ ಸಾಕು. ನಾನು ಕುಮಾರನನ್ನು ರಕ್ಷಿಸುತ್ತೇನೆ, ಆದರೆ ಅಪಾಯವಿದೆ ಎಂದು ನಿಶ್ಚಯವಾಗಿ ತಿಳಿದರೆ ಮಾತ್ರ. ಹುಚ್ಚ ಪ್ರೇಮದಿಂದ ನನ್ನ ಯೋಚನೆಗೆ ಮಸುಕು ಕವಿದಿತ್ತು. ಇಷ್ಟು ಚಿಕ್ಕ ವಿಚಾರವು ನನಗೆ ತಿಳಿಯದೆ ಹೋಯಿತಲ್ಲ. ಕುಮಾರನಿಗೆ ಅವರಿಂದ ಅಪಾಯವಾಗುತ್ತದೆ ಎಂದರೆ ಅವರು ಧರ್ಮದ ಹಾದಿಯನ್ನು ತೊರೆದಿದ್ದಾರೆ ಎಂದು ಅರ್ಥ ಅಲ್ಲವೇ ಸ್ವಾಮಿ? ಆಗ ನೀವು ಅವರ ರಕ್ಷಣೆ ಮಾಡುವುದಿಲ್ಲ, ಬದಲಿಗೆ ನಮ್ಮ ಪುತ್ರನ ರಕ್ಷಣೆ ಮಾಡುತ್ತೀರಿ. ನಿಮ್ಮ ಮತ್ತು ನನ್ನ ಕರ್ತವ್ಯದ ರೂಪ ಬೇರೆ ಎನ್ನುವುದನ್ನು ಮರೆತೆ ನನ್ನಂತೆಯೇ ನೀವು ನಡೆದುಕೊಳ್ಳಬೇಕು, ಯೋಚಿಸಬೇಕು ಎಂದು ಭಾವಿಸಿದೆ. ನನ್ನನ್ನು ಕ್ಷಮಿಸಿ ಸ್ವಾಮಿ. ನಮ್ಮಿಬ್ಬರ ಮಧ್ಯೆ ಕ್ಷಮೆಯ ಮಾತೇಕೆ ಪಾರ್ವತಿ? ಪುತ್ರವಾತ್ಸಲ್ಯ ನಿನ್ನಲ್ಲಿ ಭಯ ಹುಟ್ಟಿಸಿತು, ಭಕ್ತಿ ನನ್ನಲ್ಲಿ ಹೊಣೆಗಾರಿಕೆಯ ಭಾವ ಹುಟ್ಟಿಸಿತು. ಎರಡು ವಿರುದ್ಧ ಭಾವಗಳು ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಹುಟ್ಟಿಸಿದವು ಅಷ್ಟೇ. ಆದರೆ ನಿತ್ಯ ಸತ್ಯ ಒಂದೇ ಪಾರ್ವತಿ, ನಾನು ನೀನು ಬೇರೆಯಲ್ಲ ಎಂಬುದು. ಅರ್ಧನಾರೀಶ್ವರರಾದ ದೇವರು ನಾವು. ಏನೇ ವಿಷಯ? ರೀ, ನೀವೀಗ್ಲೇ ಹೊರಟು ಮಹಾಲಕ್ಷ್ಮಿ ದೇವಸ್ಥಾನ ಹತ್ರ ಬನ್ನಿ. ಮತ್ತೆ ಹರಕೆ ಗಿರ್ಕೆ ಏನಾದ್ರು ಹೊತ್ಕೊಂಡಿದ್ದೇನೆ? ಅದೆಲ್ಲ ಏನು ಇಲ್ಲ ರೀ, ನೀವು ಬನ್ನಿ. ವಾ
ಇನ್ನೊಂದು ಕಾರ್ ತಗೊಂಡ್ಬಿಟ್ಯಾ? ತಿಂಗ್ಳಿಗೊಂದ್ ಕಾರ್ ತಗೊಳ್ಳೋ ಟೈಮು ನಮ್ಗಿನ್ನೂ ಬಂದಿಲ್ಲ. ಸುಮ್ಮನೆ ಬನ್ರಿ, ಯಾಕೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತೀರಾ ನೀವು? ಆಗಲ್ಲ ಮೀನಾ, ಕಾರಲ್ಲಿ ಕಸ್ಟಮರ್ ಇದ್ದಾರೆ. ನನಗ ಅದೆಲ್ಲ ಗೊತ್ತಿಲ್ಲ ರೀ. ಅವ್ರನ್ನ ಬಿಟ್ಟಾದ್ರೂ ಬನ್ನಿ ಅಥವಾ ಇಲ್ಲಿಗೆ ಬಂದು ಹೋದ್ಮೇಲಾದ್ರೂ ಅವ್ರನ್ನ ಬಿಡಿ, ಅದು ನಿಮಗ್ ಬಿಟ್ಟಿದ್ದು. ಒಟ್ನಲ್ಲಿ ಇಲ್ಲಿಗೆ ಬೇಗ ಬನ್ನಿ ಅಷ್ಟೇ. ಯಾಕೆ ಇಷ್ಟೊಂದು ಬಲವಂತ ಮಾಡ್ತಾ ಇದೀಯಾ? ಏನ್ ವಿಷಯ ಹೇಳು. ಹರಕೆ ತೀರ್ಸೋದಕ್ಕೆ ರೀ. ನಾನು ಕೇಳಿದೆ, ಯಾವ ವರ್ಕಿನ ಒತ್ಕೋಬೇಡ ಅಂತ ಹೇಳಿದ್ದೆ ನನಗೆ. ರೀ, ಇದ್ ನಾನ್ ಹೊತ್ಕೊಂಡಿರೋ ಹರಕೆ ಅಲ್ಲ. ರೋಹಿಣಿ ಅವ್ರಪ್ಪ ಜೈಲಿಂದ ಬೇಗ ಹೊರಗಡೆ ಬರ್ಬೇಕು ಅಂತ ಅತ್ತೆ ರೋಹಿಣಿ ಅವ್ರ ಕೈಲಿ ವ್ರತ ಮಾಡಿಸ್ತಿದ್ದಾರೆ. ಅದಕ್ಕೆ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಬೇಕು. ನೀವು ಬನ್ರಿ. ಇಲ್ಲಿ ನೀವೆಲ್ಲ ಹೋಗಿ ಪೂಜೆ ಮಾಡ್ಬಿಟ್ರೆ ಮಲೇಷ್ಯಾ ಜೈಲಲ್ಲಿ ಇರೋರಪ್ಪ ಹೊರಗೆ ಬಂದ್ಬಿಡ್ತಾನ. ಅತ್ತೆ ಬೇಡ್ಕೊಂಡಿದ್ದಾರೆ, ನೀವು ಬನ್ನಿ ಅಷ್ಟೇ. ಅದೆಲ್ಲ ಸರಿ ಮೀನಾ, ನಾನು ಯಾಕೆ ಬರ್ಬೇಕೆ? ರೀ, ಮನೆಯವರೆಲ್ಲ ಜೊತೆಗೆ ಹೋಗಿ ಒಟ್ಟಿಗೆ ಪೂಜೆ ಮಾಡ್ಬೇಕಂತ ಅತ್ತೆ ಬೇಡ್ಕೊಂಡಿದ್ದಾರೆ. ಒಂದ್ 5 ನಿಮಿಷ ಬಂದ್ ಹೋಗ್ರಿ. ಮಾವ ನೀವ್ ಬರ್ಲೇಬೇಕು ಅಂತ ಹೇಳಿದ್ದಾರೆ. ಸರಿ, ಒಂದ್ ಕೆಲ್ಸ ಮಾಡಿ, ಮಾವನ್ ಕೈಗೆ ನಾನು ಫೋನ್ ಕೊಡ್ತೀನಿ, ಬರಲ್ಲ ಅಂತ ಅವ್ರಿಗೆ ಹೇಳ್ಬಿಡಿ. ಬರ್ತೀನಿ ಬಿಡು. ಅಪ್ಪನ ಕೈಗೆ ಫೋನ್ ಕೊಡಬೇಡ, ಸುಮ್ಮನೆ ಬೈತಾರೆ. ನೋಡು, ಇವಾಗಲೇ ಹೇಳ್ತಾ ಇದ್ದೀನಿ, ನಾನು 5 ನಿಮಿಷದ ಮೇಲೆ ಇನ್ನು 1 ನಿಮಿಷ ಇರೋದಿಲ್ಲ, ಹೊರಟ್ಬಿಡ್ತೀನಿ. ಸರಿ, ನೀವು ಬನ್ನಿ. ಸರಿ ಆಯಿತು. ಮೇಡಮ್, ಒಂದು ಸಣ್ಣ ವಿಷಯ. ಏನು? ಅದು ಬಂದು ಮೇಡಮ್, ಮನೆಯವರೆಲ್ಲ ಸೇರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದಾರೆ. ಮೇಡಮ್, ಆ ದೇವಸ್ಥಾನ ಇವಾಗ ನಾವು ಆನ್ ದ ವೇ ಹೋಗ್ತಾ ಇದೀವಲ್ಲ, ಇದೇ ಥರನೇ ಇರೋದು. ನೀವಿರ್ಬೇಕಾದ್ರೆ ನಾನು ಪರವಾಗಿಲ್ಲ, ಒಂದ್ 10 ನಿಮಿಷ ಆಗ್ಬೋದಾ? ಅಷ್ಟೇ ಮೇಡಮ್, ಅಷ್ಟೇ. ಅದು ಕಸ್ಟಮರ್ ಇರ್ಬೇಕಾದ್ರೆ ಪರ್ಸನಲ್ ವಿಷಯಕ್ಕೆ ನಾನು ಯಾವತ್ತೂ ಹೋಗೋನಲ್ಲ. ಇಟ್ಸ್ ಓಕೆ, ಆನ್ ದಿ ವೇ ತಾನೆ, ನನ್ಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಮೇಡಮ್, ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಕಸ್ಟಮರ್ ಇದ್ದಿದ್ರೆ ಬಾಯ್ ಬಂದಾಗೆಲ್ಲ ಬೈದಾಕ್ಬಿಟ್ಟಿರೋರು. ಮೇಡಮ್, 10 ನಿಮಿಷ ಮೇಡಮ್, 10 ನಿಮಿಷ ಬೇಗ ಬಂದ್ಬಿಡ್ತೀನಿ, ಲೇಟ್ ಮಾಡೋಕೆ ಹೋಗೋದಿಲ್ಲ. ಹಾಂ, ಓಕೆ, ಕೂಲ್. ನಮಸ್ಕಾರ. ಬನ್ನಿ ಅಮ್ಮ, ಬನ್ನಿ. ನಮಸ್ಕಾರ. ಪುರೋಹಿತ್ರೆ, ಇವಳೇ ನಮ್ಮ ದೊಡ್ಡ ಸೊಸೆ ರೋಹಿಣಿ ಅಂತ. ಇವಳ ಬಗ್ಗೆನೇ ನಾನು ಹೇಳಿದ್ದು. ಸರಿ ಅಮ್ಮ, ನಾನು ಹೇಳಿದ ಹಾಗೆ ಎಲ್ಲ ಮಾಡಿಬಿಡಿ. ನಿಮ್ಮ ಸೊಸೆ ಕೈಯಲ್ಲಿ ಎಲ್ಲ ಪರಿಹಾರವನ್ನು ಮಾಡಿಸಿ. ಶಾಂತಿ, ಮನೆಯವ್ರನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಬಂದೆ, ಈಗೇನು ಪರಿಹಾರ ಮಾಡ್ತೀಯ? ನಾನು ಯಾಕ್ರಿ ಮಾಡಬೇಕು? ಇದನ್ನೆಲ್ಲ ಮಾಡಬೇಕಾಗಿರೋದು ರೋಹಿಣಿ. ಇವಳಪ್ಪ ತಾನೇ ಜೈಲಿನಲ್ಲಿರೋದು. ಅಯ್ಯೋ, ಅದಕ್ಕೆ ಅಪ್ಪ ಅಂತ ಒಬ್ಬ ಇರಬೇಕಲ್ವಾ? ಅಪ್ಪ ಜೈಲಲ್ಲಿದ್ದಾರೆ ಅಂತ ಹೇಳಿದ್ರೆ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಇವರು ಬೇರೆ ರೀತಿನೇ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಏನು ಯೋಚನೆ ಮಾಡ್ತಿದ್ಯಾ? ನಿಮ್ಮಪ್ಪ ಜೈಲಿಂದ ರಿಲೀಸ್ ಆಗೋದು ನಿನಗೆ ಇಷ್ಟ ಇಲ್ವಾ? ಅವ್ರ ತಂದೆ ಇರೋದು ಮಲೇಷ್ಯಾ ಅಲ್ಲಿ. ನಾವ್ ಇಲ್ಲಿಂದ ದೇವ್ರಿಗೆ ಪೂಜೆ ಮಾಡಿದ್ರೆ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ? ನಾನು ಎಲ್ಲೂ ಹೋಗಬೇಡ ಅಂತ ನಿಂಗೆ ಮೊದಲೇ ಹೇಳಿರ್ಲಿಲ್ವಾ? ನನ್ನ ಮಾತು ಕೇಳಿದ್ದಿದ್ರೆ ನಿಂಗೆ ಈ ಪರಿಸ್ಥಿತಿ ಬರ್ತಿತ್ತಾ? ನನ್ಗೇನು ಗೊತ್ತಿತ್ತು ಸಾಹೇಬ್ರೆ, ನನ್ನ ಮನೆಗೆ ನಾನೇ ಹೋಗೋದು ದೊಡ್ಡ ಅಪರಾಧ ಅಂತ. ನಾನು ಆ ರೀತಿ ಹೇಳಿಲ್ಲ ಭೂಮಿ. ಸರಿ, ಹೋಗ್ಲಿ ಬಿಡು. ಇವತ್ತು ನಿನ್ನ ಬೆಡ್ ಮೇಲೆ ಮಲ್ಕೋ. ಮನಸ್ಸು ಪರಿಶುದ್ಧವಾಗಿಟ್ಕೋ. ನೀನು ಇಮ್ಯಾಜಿನ್ ಮಾಡ್ಕೊತಿರೋ ಥರ ನಾನೇನು ಹೇಳಿಲ್ಲ. ನೀನು ಬೆಡ್ ಮೇಲೆ ಬಿದ್ಕೋ. ನಾನು ಇವತ್ತೊಂದು ದಿನದ ಮಟ್ಟಿಗೆ ಕೆಳಗಡೆ ಮಲ್ಕೊತೀನಿ ಅಂದೆ. ನಿಮ್ಮ ಕರುಣೆ ಏನು ಬೇಕಿಲ್ಲ ಸಾಹೇಬ್ರೆ. 1 ವರ್ಷದ ಕಾಗದ ಮೇಲಿರೋ ಒಪ್ಪಂದಕ್ಕೆ ನಿಮ್ಮ ಉಚ್ಚಾರ ಏನು ಬೇಕಾಗಿಲ್ಲ. ನಾನು ಕೆಳಗಡೆನೇ ಮಲ್ಕೋತೀನಿ. ಭೂಮಿ, ಏನಾಯಿತು? ಸಾಹೇಬ್ರೆ, ಇವತ್ತು ಒಂದೇ ಒಂದಿನ ಲೈಟ್ ಆನ್ ಆಗಿರಲಿ. ಇದು ದೇವ್ರ ಮನೆ ಫ್ಯಾಮಿಲಿ.
ಇಲ್ಲಿಗೆ ಬರೋ ಧೈರ್ಯ ಯಾರಿಗೂ ಇರಲ್ಲ. ಧೈರ್ಯವಾಗಿ ಮಲ್ಕೊ. ಭೂಮಿ, ಏನಾಯಿತು? ಸಾಹೇಬ್ರೆ, ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಾನು ನಿಮ್ಮ ಕೈ ಹಿಡ್ಕೋಬಹುದಾ? ಹ್ಞೂ. ಭುವನ ಗಗನ ಸೇರೋ ಕ್ಷಣ ಈ ಮಧುರ ಮಿಲನ ನಿನ್ನಲ್ಲೇನಾ ಕನಸೆ ಕಾಣು ಆ ಕನಸಿನಲ್ಲೂ ಗಮನ ಸೆಳೆವ ಮುಗವು ನಿನದೇನಾ ನನ್ನೊಳಗೇಕೆ ಸಂಚಲನ ಎದೆಯಲ್ಲಿ ಭಾವೋ ಖನನ ಎಲ್ಲಿ ಹುಡುಗ ಹುಡುಗಿ ಜಾತಕ ಕೊಡಿ. ತಗೊಳ್ಳಿ. ಆದಷ್ಟು ಬೇಗ ಒಳ್ಳೆ ಮುಹೂರ್ತ ಯಾವುದಿದೆ ಅಂತ ನೋಡಿ ಹೇಳಿ. ಬೇಗ ಮದುವೆ ಆಗ್ಬಿಡ್ಬೇಕು. ಭವಾನಿ, ನೀನು ಯಾಕೆ ಆ ಥರ ಮಾಡ್ತೀಯ? ಇದ್ರೆ ಅವರೇ ಹೇಳ್ತಾರೆ ಬಿಡು. ಇಬ್ರದ್ದು ಜಾತಕ ನೋಡ್ತಾ ಇದ್ರೆ ನಮ್ಗೆ ನೀ ಜಾತಕ ಎಲ್ಲ ಹೊಂದಾಣಿಕೆ ಆಗ್ಬೇಕಂತ ಏನಿಲ್ಲ. ಹುಡುಗ ಹುಡುಗಿ ಆಗ್ಲೇ ಒಪ್ಕೊಂಡಿದ್ದಾರೆ. ಮದ್ವೆಗೆ ಒಂದು ಒಳ್ಳೆ ಮುಹೂರ್ತ ಸಿಕ್ಕಿದ್ರೆ ಸಾಕು. ಹಾಂ, ನೀವು ಕೇಳಿದಾಗೆ ಒಂದು ಒಳ್ಳೆ ಮುಹೂರ್ತ ಇದೆ. ಇನ್ನು 10 ದಿನದಲ್ಲಿ ಇಬ್ಬರು ನಕ್ಷತ್ರಕ್ಕೂ ಹೊಂದಿಕೆ ಆಗೋ ತಾರಾನುಕೂಲ ಕೂಡು ಬರ್ತಾ ಇದೆ. ಈ ಜಾತಕಗಳು ಚೆನ್ನಾಗಿ ಹೊಂದಾಣಿಕೆ ಆಗ್ತಾ ಇದ್ದಾವೆ. ಯಾವ ಸಮಸ್ಯೆನೂ ಇಲ್ಲ. ಏನು, ಇನ್ನು 10 ದಿನಕ್ಕೆ ಮುಹೂರ್ತನ? ಹೌದು. ಅದು ಬಿಟ್ಟರೆ ಇನ್ನು 3 ಮಾಸ ಯಾವ ಮುಹೂರ್ತನೂ ಇಲ್ಲ. ಅಯ್ಯೋ, 3 ತಿಂಗಳೆಲ್ಲ ಕಾಯಕ ಆಗದೇ ಇಲ್ಲ. 10 ದಿನ ಆದ್ರೆ ಅವಾಗ್ಲೇ ಮಾಡ್ಬೋದು ಅಲ್ವೇನ್ರಿ? ಅದು ಹೇಗಾಗತ್ತೆ? ಎಷ್ಟೆಲ್ಲ ತಯಾರಿ ಮಾಡ್ಕೋಬೇಕು, ಜನನ ಕರಿಬೇಕು, ತೋರಣ ಮಂಟಪ ಎಲ್ಲ ಆಗಬೇಕು, ಇದ್ರ ಮಧ್ಯೆ 10 ಶಾಸ್ತ್ರ ಆಗಬೇಕು. ಇಷ್ಟು ಕಡಿಮೆ ಅವಧಿಲಿ ಎಲ್ಲಾಗತ್ತೆ? ಯಾಕ್ರಿ ಆಗಲ್ಲ? ಎಲ್ಲ ಆಗುತ್ತೆ. ನಮ್ಗೇನು ದೂರದ ಸಂಬಂಧಿಗಳು ಅಂತ ಯಾರಾದರೂ ಇದ್ದಾರಾ?
ಕೆಲಸ ಮಾಡೋದಕ್ಕೆ ಊರವರಿನ ಸಹಕಾರ ಹೇಗೂ ಇರುತ್ತೆ. ಎಷ್ಟೇ ಸಹಕಾರ ಇದ್ರೂ ಸಮಯ ಹಿಡದೆ ಹಿಡಿಯುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ ರೀ. ಇವತ್ತಿಂದಾನೆ ಅಲ್ಲ ಈಗ್ಲಿಂದಾನೆ ಎಲ್ಲ ಕೆಲಸ ಶುರು ಮಾಡ್ಕೊಂಡ್ರೆ ಆಯ್ತು. ಶುಭ ಕಾರ್ಯ ಆದಷ್ಟು ಬೇಗ ಆದರೆ ಒಳ್ಳೇದು. ಪುರೋಹಿತ್ರೆ, ಆದಷ್ಟು ಬೇಗ ಮದುವೆಗೆ ಒಂದು ಒಳ್ಳೆ ಲಗ್ನ ಬರ್ಬಿಡಿ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ, ನಾವು ಸರ್ವನಾಶ ಆಗೋಗ್ಬಿಡ್ತೀವಿ. ಅಂದರೆ ನಿಮ್ಮೊಳಗೆ ಒಂದು ಭಯ ಇದೆ ಅಂತಾಯ್ತು. ನಿಮಗೆ ಒಂದು ವಿಚಾರ ಹೇಳ್ತೀನಿ. ಮೂಲ ಮನೆಯ ಆ ದೇವರ ಕೋಣೆಯಲ್ಲಿ ಒಂದು ಚೈತನ್ಯ ಇತ್ತು. ನಿಮ್ಮ ತಂದೆಯವರು ವರ್ಷಾನುಗಟ್ಟಲೆ ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಶರಣಾಗತಿಯ ಭಾವದಿಂದ ಮಾಡಿರೋ ಪೂಜೆ, ಅದಮ್ಯ ಶ್ರದ್ಧೆಯಿಂದ ದೇವರ ಪೂಜೆಗೆ ಅರ್ಥ ಬಂದಿರುತ್ತೆ. ಅದು ಅಲ್ಲದೆ ಶಾಸ್ತ್ರೋಕ್ತವಾಗಿ ಪ್ರಾಣ ಪ್ರತಿಷ್ಠೆ ಆಗಿರುವಂಥ ಲಿಂಗ ಇತ್ತು. ಆ ಕೋಣೆಯನ್ನು ಕೆಡುವ ಹೊತ್ತಲ್ಲಿ ನೀವು ಈ ಶಿವಲಿಂಗದ ಬಗ್ಗೆ ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ ಅಲ್ವಾ? ಅಂದರೆ ನಮ್ಗಿದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ ಬುದ್ಧಿಗಳೇ. ನಿಮ್ಮ ತಂದೆ ಎಲ್ಲದನ್ನು ಪಾಲು ಮಾಡಿ ಕೊಟ್ಟರು, ದೇವರನ್ನು ಮಾತ್ರ ಪಾಲು ಮಾಡಿ ಕೊಡಲಿಲ್ಲ. ಯಾಕೆ ಹೇಳಿ? ಅದೇ ಗೊತ್ತಾಗದೇ ಇರೋದು. ನೀವಿಬ್ಬರು ಸೇರಿ ಲಿಂಗದ ಪೂಜೆಯನ್ನು ಮಾಡಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಆದರೆ ನೀವು ಅಹಂಕಾರದಿಂದ ಮನೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗಿರೋ ಲಿಂಗಕ್ಕೆ ಅಗೌರವ ತೋರಿಸಿದ್ರಿ. ಈಗ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆ ಪ್ರಾರಂಭ ಆದಮೇಲೆ ನಿಮಗೆ ಈ ಶಿವಲಿಂಗದ ನೆನಪಾಗಿತ್ತು. ಹೌದೋ ಅಲ್ವೋ? ಸಣ್ಣ ಪುಟ್ಟ ಸಮಸ್ಯೆ ಎಲ್ಲ ಮನೇಲಿ ಇರುತ್ತಲ್ವಾ? ಯಾವತ್ತೂ ನಾವು ಕಷ್ಟ ಕಂಡೋರೇ ಅಲ್ಲ. ನಮ್ಮಪ್ಪ ಬೇಕಾದಷ್ಟು ಮಾಡಿಟ್ಟಿದ್ರು. ಆದರೂ ಇತ್ತೀಚೆಗೆ ಒಂದಲ್ಲ ಒಂದು ಸಮಸ್ಯೆ ನಮಗೆ ಕಾಡ್ತಾ ಇದೆ. ನಿಮಗೆ ಸಮಸ್ಯೆ ಬಂದಾಗ ದೇವ್ರನ್ನ ನೆನೆದ್ರೆ ಅದು ಭಗವಂತನಿಗೆ ಕೊಡೋ ಅಗೌರವ. ಹೀಗಾಗಿ ಈ ಶಿವಲಿಂಗ ಇನ್ನು ಮುಂದೆ ಇಲ್ಲೇ ಇರಲಿ. ಇದನ್ನು ನೀವು ತಗೊಂಡು ಹೋದರೂ ಯಾವ ಫಲನೂ ಸಿಗೋದಿಲ್ಲ. ಇದನ್ನು ಶುದ್ಧೀಕರಣ ಮಾಡಿ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಆದರೆ ಬುದ್ಧಿಗಳೇ, ನಾವೇನು ಮಾಡೋದು? ಯಾವ ಕ್ಷಣದಲ್ಲಿ ನೀವು ಮೂಲ ಮನೆಯನ್ನು ಬೀಳಿಸಿ ಶಿವಲಿಂಗದ ಕಡೆ ಗಮನ ಕೊಡಲಿಲ್ವೋ, ಯಾವ ಕ್ಷಣದಲ್ಲಿ ಅದನ್ನು ಹೇಳದೆ ಕೇಳದೆ ಕಿತ್ತು ತಂದರೋ, ನೀವು ಈ ಶಿವಲಿಂಗಕ್ಕೆ ಎಷ್ಟು ಗೌರವ ಕೊಡ್ತೀರಿ ಅನ್ನೋದು ಸ್ಪಷ್ಟ ಆಯಿತು. ದಯವಿಟ್ಟು ಇನ್ನು ಮಾತು ಬೇಡ. ನಿಮ್ಮ ಮನೆಯಲ್ಲಿ ಹೊಸ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ 1 ವರ್ಷ ಸತತವಾಗಿ ಭಕ್ತಿಯಿಂದ ಪೂಜೆ ಮಾಡಿ ಬನ್ನಿ. ಈಗ ಹೊರಟಿ. ಆದರೂ ಬುದ್ಧಿಗಳು ಹೇಳಿದ್ರಲ್ವಾ, 1 ವರ್ಷಗಳ ಕಾಲ ಶಿವಲಿಂಗದ ಪೂಜೆ ಮಾಡ್ಕೊಂಡು ಬನ್ನಿ, ಆಮೇಲೆ ಭೇಟಿ ಆಗೋಣ. ಅದ್ಭುತವಾದ ನ್ಯಾಯ ತೀರ್ಮಾನ. ಮೆಚ್ಚಿದೆ ಸಿದ್ಧಲಿಂಗ. ನಿನ್ ತಾಯಿ ನಿನ್ನನ್ನ ಸರಿಯಾಗಿ ಬೆಳೆಸಿದ್ರೆ ನಿನಗೆ ಗೊತ್ತಾಗಿರೋದು. ರೌಡಿಗಳ ಸಾವಾಸ, ದಿನ ಬೆಳಗಾದ್ರೆ ಹೊಡೆದಾಟ ಬಡ್ದಾಟ ವಸೂಲಿ ದಂಧೆ ಮಾಡೋ ನಿನ್ಗೆ ಹೇಗೋ ಗೊತ್ತಾಗತ್ತೆ ಹೆಣ್ಣೆತ್ತೋರ್ ಕಷ್ಟ.
ಹೋಗ್ಲಿ, ನೀನ್ ಏನ್ ಕೆಲಸ ಮಾಡ್ತೀಯ ಅಂತ ನಿನ್ ತಾಯಿ ಹೇಳಿದ್ಯಾ? ಹೇಳಿರಲ್ಲ ಬಿಡು. ಯಾವ ತಾಯಿನೂ ನನ್ನ ಮಗ ರೌಡಿ ಆಗ್ಲಿ ಅಂತ ಆಸೆ ಪಡಲ್ಲ. ನೀನ್ ರೌಡಿ ಅಂತ ಏನಾದ್ರು ಹೇಳಿದ್ರೆ ಅವ್ರು ನಿನ್ನ ಹೆತ್ತಿದ ತಪ್ಪಿಗೆ ಏನಾದ್ರು ಮಾಡ್ಕೊಂಡಿರ್ತಿದ್ರು, ಇಲ್ಲ ಅಂದ್ರೆ ನಿನ್ನ ಬೀದಿಗೆ ಬಿಸಾಕಿರ್ತಿದ್ರು. ಕಾಲ ನಿನ್ನ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು, ಸುಂದರ ಕ್ಷಣಗಳನ್ನು ಮರಳಿ ಕೊಡು. ಬೇಕಾ ನಿಂಗೆ ಕೇಳಿತಗು, ನನ್ನ ಜೀವ ನೀಡುವೆನು, ನಿನ್ನ ವೇಳಾಪಟ್ಟಿಯನ್ನು ತಿದ್ದಿಡು. ಇಷ್ಟೊಂದು ಪ್ರೀತಿ ಕೊಟ್ಟು ಹೋಗದಿರು ನನ್ನ ಬಿಟ್ಟು. ಯಾರೂ ಇಲ್ಲ ಇಂದು ನನಗೆ, ಹಿಂದು ಮುಂದು ಬಿಟ್ಟೋ ಬೇಡ, ನನ್ನ ಬಿಟ್ಟೋ ಬೇಡ. ಅಮ್ಮ ಪ್ಲೀಸ್ ನಿನ್ಸಿ ಸಾಕು, ಬೈಬೇಡಿ ಅವನಿಗೆ. ತಡಿ ಬೇಡ, ನನ್ನ ಇವತ್ತಿನ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಮ್ಮ ಪ್ಲೀಸ್ ಪ್ಲೀಸ್ ಅಮ್ಮ, ಇದಕ್ಕೂ ಮುಂಚೆ ನಾನು ಇವನ ಹತ್ರ ಕ್ರೂರವಾಗಿ ಮಾತಾಡಿ ಜೀವನ ಇಡೀ ಪಶ್ಚಾತ್ತಾಪ ಪಡೋ ಥರ ಮಾಡ್ಕೊಂಡಿದ್ದೀನಿ. ನಿಮ್ಮ ಬಾಯಿಂದ ಈ ಥರ ಮಾತು ಬೇಡ. ಯಾರೇ ತಪ್ಪು ಮಾಡಿದ್ರು ಅವ್ರ ತಾಯಿಗೆ ಬಯೋದು ಬೇಡ. ನಾವು ಇಂಥ ಮಗಳನ್ನ ಹೆತ್ತು ಬಸ್ ನಂಗೆ ಬೀದಿಲ್ ಬಿಟ್ಟಿದಾರಲ್ಲ, ಅದು ಅವ್ರ ತಪ್ಪು. ಅಮ್ಮ ಸಾಕು ಪ್ಲೀಸ್. ನೀವು ಹೆಣ್ಣಮ್ಮ, ಇನ್ನೊಬ್ರು ಹೆಣ್ಣಿಗೆ ಬೈದ್ ಬೇಡ, ತಪ್ಪಾಗುತ್ತೆ, ಅದು ಬೇಡ. ನೀನು ತಾಯಿಯಾಗು, ಆಗ ನನ್ ಸಂತ ಏನು ಅಂತ ಗೊತ್ತಾಗತ್ತೆ. ನೀನ್ ಹೇಳೋದ್ ನಾನು ಒಪ್ತೀನಮ್ಮ, ಆದ್ರೆ ಏನಾದ್ರೆ ಪಪ್ಪ ಇವತ್ತು ಜೀವಂತವಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಈ ವಿಕ್ರಮ್. ಅಮ್ಮ, ಇವತ್ತು ನಿನ್ ಕುಂಕುಮ ಮಾಂಗಲ್ಯ ಭಾಗ್ಯ ಎಲ್ಲ ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣ ಇದೇ ವಿಕ್ರಮ್. ಅಮ್ಮ ಇವನ್ ತಪ್ಪು ಮಾಡಿರ್ಬೋದು, ಆದ್ರೆ ನೀಚ ಕೆಲಸ ಮಾಡೋಂಥ ದುಷ್ಟ ಅಲ್ಲ. ಅಮ್ಮ, ನೀನು ತಾಯಿ ಬಗ್ಗೆ ಮಾತಾಡ್ತಿದ್ಯಾ, ಆದ್ರೂ ಒಂದೇ ಒಂದು ಮಾತಾಡ್ದೆ ಹೇಗೆ ನಿಂತಿದೆ ನೋಡು. ಅದು ಇವನು ಹೆಂಗಸರು ಕೊಡೋ ಗೌರವ. ಶ್ರಾವಣಿ ತಲೆಯಲ್ಲಿ ಏನು ಓಡ್ತಾ ಇದೆ? ಅವಳು ಏನು ಯೋಚನೆ ಮಾಡ್ತಾ ಇದ್ದಾಳೆ? ಇದ್ದಕ್ಕಿದ್ದ ಹಾಗೆ ನನ್ನ ಮೇಲೆ ಅವಳು ಇಷ್ಟು ಕೇರ್ ತೋರಿಸ್ತಾ ಇದ್ದಾಳೆ ಅಂದರೆ ಅವಳ ತಲೆಯಲ್ಲಿ ಯಾವುದೋ ಒಂದು ದೊಡ್ಡ ಸ್ಕೆಚ್ ಹಾಕ್ಕೊಂಡಿದ್ದಾಳೆ ಅಂತ ಅರ್ಥ. ಅತ್ತೆ, ನೀವಿನ್ನೂ ರೆಡಿ ಆಗಿಲ್ವಾ? ಅಭಿ, ನಾನು ಆರಾಮಾಗಿದ್ದೀನಿ. ಡಾಕ್ಟ್ರ್ ಹತ್ರ ಎಲ್ಲ ಇನ್ನು ಹೋಗೋದು ಬೇಡ. ನನ್ನ ಮಾತು ಕೇಳು ಪ್ಲೀಸ್. ನೋ 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 ಅತ್ತೆ, ನಿಮ್ಮ ಹೆಲ್ತ್ ವಿಚಾರದಲ್ಲಿ ನಾನು ನಿಮ್ಮ ಮಾತು ಕೇಳಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೋಡಿ, ಶ್ರಾವಣಿ ಹೇಳಿದ್ದು ಕರೆಕ್ಟು. ಇನ್ನೊಬ್ರು ಡಾಕ್ಟ್ರನ್ನ ಮೀಟ್ ಮಾಡಿ ಒಂದು ಸೆಕೆಂಡ್ ಒಪಿನಿಯನ್ ತೊಗೊಂಡು ಬರೋಣ. ಕಮಾನ್, ಗೆಟ್ ರೆಡಿ. ಅಭಿ, ನನ್ನ ಹೆಲ್ತ್ ಬಗ್ಗೆ ನನಗೆ ತಾನೇ ಚೆನ್ನಾಗಿ ಗೊತ್ತಿರುತ್ತೆ. ಸುಮ್ಮನೆ ಯಾಕೆ ಡಾಕ್ಟರ್, ಹಾಸ್ಪಿಟಲ್, ಟೆಸ್ಟ್ ಅಂತೆಲ್ಲ ನಾವು ತಿರುಗಾಡ್ಬೇಕು ಹೇಳು? ಪ್ಲೀಸ್ ಇದನ್ನ ಇಲ್ಲಿಗೆ ಬಿಟ್ಟುಬಿಡು. ನಿಮಗೇನು ಆಗಿಲ್ಲ ಅಂತ ಡಾಕ್ಟ್ರು ಹೇಳೋವರೆಗೂ ನಾನು ಸುಮ್ಮನೆ ಬಿಡಲ್ಲ ಅತ್ತೆ. ಆ್ಯಂಡ್ ಸಮ್ಟೈಮ್ಸ್ ನಮ್ಮ ಒಳಗೆ ನಮಗೇನು ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಫ್ರಮ್ ದಿ ಔಟ್ಲುಕ್ ಎಷ್ಟೋ ಜನ ನೋಡೋಕೆ ಚೆನ್ನಾಗೇ ಇರ್ತಾರೆ, ಆಮೇಲೆ ಸೀರಿಯಸ್ ಆದಮೇಲೆ ಗೊತ್ತಾಗೋದು. ನಾವು ಆ ಥರ ಚಾನ್ಸೇ ತೊಗೊಳೋದು ಬೇಡ. ಬನ್ನಿ ಅತ್ತೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಭಿ, ಮಾಮ್ನ ಹೇಗೆ ಒಪ್ಪಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಕನ್ವಿನ್ಸ್ ಮಾಡ್ತೀನಿ, ನೀನು ಬಾ. ಇಸ್ ಇಟ್ ವಿಕ್ಕಿ? ನೀನು ಮಾಮ್ನ ಒಪ್ಸಿದ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್.
ನೋಡ್ತಾ ಇರು. ಮಾಮ್, ಹೋಗ್ತಾ ಇರೋದು ಹಾಸ್ಪಿಟ್ಲಿಗೆ ಅಷ್ಟೇ ಅಲ್ವಾ? ಓ, ಇಂಜೆಕ್ಷನ್ ಕೊಡ್ತಾರೆ ಅಂತ ಭಯನಾ? ಮಾಮ್, ನಿಮ್ಗೆ ಇಂಜೆಕ್ಷನ್ ಕೊಡದೇ ಇರೋ ರೀತಿ ನಾನು ನೋಡ್ಕೊಳ್ತೀನಿ, ಓಕೆನಾ? ಮಾಮ್ ಬನ್ನಿ ಮಾಮ್. ವಿಕಿ ಪ್ಲೀಸ್ ಇಲ್ಲಿಂದ ಹೋಗಪ್ಪ. ನೋವೇ ಇಲ್ಲ, ನೀವು ಈ ರೀತಿ ಮಕ್ಳು ಥರ ಹಠ ಮಾಡಿದ್ರೆ ನಾನು ಬಿಡಲ್ಲ. ಮಾಮ್ ಬನ್ನಿ ಮಾಮ್. ನೀವು ಹಾಸ್ಪಿಟ್ಲಿಗೆ ಬರ್ತಾ ಇದ್ದೀರಾ, ಚೆಕಪ್ ಮಾಡಿಸ್ತಾ ಇದ್ದೀರಾ ಅಷ್ಟೇ. ನಿಮ್ಗೇನು ಆಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕುತ್ಕೊಂಡು ಏನು ಮಾಡೋದು ಹೇಳಿ? ಏನೂ ಆಗಿಲ್ಲ ಅಂದರೆ ಮನೆಗೆ ವಾಪಸ್ ಬಂದ್ಬಿಡೋಣ. ಅಕಸ್ಮಾತ್ ಏನಾದರೂ ಆಗಿದ್ರೆ... ಮುಚ್ಚೋ ಬಾಯಿ. ಸುಮ್ಮನೆ ಬಾಯಿಗೆ ಬಂದಾಗ ಏನೇನೋ ಅಪ್ಶಕುನ ಮಾತಾಡ್ತಿರ್ಬೇಡ. ನಡಿ ಆಚೆಗೆ ನೀನು. ಕಮಾನ್ ಮಾಮ್, ನಿಮ್ಗೇನಾದ್ರೂ ರೋಗ ಇದೆ ಅಂತ ಹೇಳ್ಬಿಟ್ರೆ ರೋಗ ಬಂದ್ಬಿಡುತ್ತಾ? ಹಾಗೆಲ್ಲ ಆಗಿದ್ದಿದ್ರೆ ಪ್ರಪಂಚದಲ್ಲಿ ಇಷ್ಟೊತ್ತಿಗೆಲ್ಲ ಏನೇನೋ ಆಗಿರೋದು. ಮಾಮ್, ನೀವು ಎದ್ದೇಳಿ ಈಗ, ಎದ್ದೇಳಿ ಮೇಲೆ. ಮಾಮ್ ಮಾಮ್ ಮಾಮ್. ಸೂಪರ್ ವಿಕ್ಕಿ, ನಿನಗೆ ಜವಾಬ್ದಾರಿ ಬರೋದಕ್ಕೆ ಸಂಯುಕ್ತಮ್ಮ ಅವ್ರ ಆರೋಗ್ಯ ಕೆಡ್ಸ್ಕೋಬೇಕಾಗಿತ್ತು ನೋಡು. ಯಾರೇನೇ ಹೇಳಿ ವಿಕ್ಕಿ, ನೀನು ಈ ರೀತಿ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಿರೋದು ನೋಡಿ ನನಗೆ ತುಂಬ ಖುಷಿ ಆಗ್ತದೆ. ವೆರಿ ಪ್ರೌಡ್ ಆಫ್ ಯು ವಿಕ್ಕಿ. ಥ್ಯಾಂಕ್ ಯು. ಈಗಲಾದರೂ ನಾನು ಮೆಚ್ಯೂರ್ಡ್ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ದುಡ್ಡು ಬೇಕಲ್ವಾ, ಅದಕ್ಕೆ ಪೂಸಿ ಹೊಡಿತಿದ್ಯಾ ಅಂತ ನನಗೆ ಗೊತ್ತಿದೆ. ಮಾಮ್ 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 ಎದ್ದೇಳಿ ಮಾಮ್, ನೀವು ಜಾಣ ಮರಿಯಲ್ಲ. ಪ್ಲೀಸ್ 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 ಮಾಮ್, ಎದ್ದೇಳಿ. ಶ್ರಾವಣಿ ಅವರೇ, ಹೆಂಗೆ ನಾವು? ಗುಡ್ ವಿಕ್ಕಿ. ನೋಡ್ದ್ಯಾ ಅಭಿ, ಸಂಯುಕ್ತ ಅಮ್ಮನ ಎದಳ್ಸೋದಕ್ಕೆ ಅವ್ರ ಮಗನೇ ಬರಬೇಕಾಯ್ತು. ವಾಟ್ ವರ್ಕ್ಸ್. ಸರಿ ಹೊರಡೋಣ. ಶ್ರಾವಣಿ, ಅಭಿ ನೀವಿಬ್ರು ಹೋಗಿರಿ, ನಾನು ಕರ್ಕೊಂಡು ಬರ್ತೀನಿ. ಶೋರ್. ಯಾಕೆ ಚಿನ್ನ, ಭಯ ಆಗ್ತಿದ್ಯಾ? ಈ ಲುಕ್ಕು ವರ್ಕೌಟ್ ಆಗಲ್ಲ, ಬೇಗ ರೆಡಿ ಆಗು. ಹೋಗ್ತಾ ಇರೋದು ಸ್ಮಶಾನಕ್ಕಲ್ಲ, ಹಾಸ್ಪಿಟಲ್ಗೆ. ಬಾ ಚಿನ್ನ, ಬಾರೆಲೆ.